ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಬಿ ಅಲರ್ಟ್ ಕನ್ನಡಕ್ಕೆ ಸ್ವಾಗತ. ಗೌರಿಬಿದನೂರು ತಾಲೂಕಿನ ಮುಸ್ಲಿಂ ಬಾಂಧವರಿಂದ ಸಾಮೂಹಿಕ ಪ್ರತಿಭಟನೆ ನಡೆಯಿತು. ಸಚಿವ ಸ್ಥಾನ ನೀಡಬೇಕೆಂದು ನಗಯರೆಡ್ಡಿ ವೃತ್ತದ ಬಳಿ ಪ್ರತಿಭಟನೆ ಮಾಡಲಾಗಿದೆ. ಇದರ ಉದ್ದೇಶ ಕೆಪಿಸಿಸಿ ಅಧ್ಯಕ್ಷರಿಗೆ ತಮ್ಮ ಮುಸ್ಲಿಂ ಬಾಂಧವರಿಗೆ 4 ರಿಂದ 5 ಸ್ಥಾನವನ್ನ ಸಚಿವ ಸ್ಥಾನ ನೀಡಬೇಕೆಂದು ಮನವಿ ಮಾಡಲಾಗಿದೆ. ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ರವರಿಗೆ ಮನವಿ ಪತ್ರ ನೀಡುತ್ತೇವೆ ಎಂದು ಮನವಿ ಸಲ್ಲಿಸಿದ್ದಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಅಹಲೆ ಸುನ್ನಾ ಜಮಾತ್, ಗೌರಿಬಿದನೂರಿನ ಖಲೀಲ್ ಭಾಷಾ, ದಸ್ತಗಿರಿ ಸಾಬ್, ಶೇಖ್ ಜಮೀರ್, ಅಲ್ತಾಫ್, ಕಲಂದರ್, ಸೈಫುಲ್ಲಾ, ಬಶೀರ್ ಅಹಮದ್ ಮತ್ತು ಹಲವು ಸಾರ್ವಜನಿಕರು ಭಾಗವಹಿಸಿದ್ರು. ವರದಿಗಾರರು ಅವಿನಾಶ್, ಗೌರಿಬಿದನೂರು, ಚಿಕ್ಕಬಳ್ಳಾಪುರ. ನಾವು ಈ ಮೂಲಕ ಸಂದೇಶವನ್ನು ಕೊಡ್ತಾ ಇದ್ದೀವಿ. ನಾವೆಲ್ಲ ಒಗ್ಗಟ್ಟಾಗಿ ನಾವು ಚುನಾವಣೆಯಲ್ಲಿ ನಿಮಗೆ ಗೆಲ್ಲಿಸಿದ್ದೀವಿ. ಅನೇಕ ಸಚಿವರನ್ನು ಕೊಟ್ಟಿದ್ದೀವಿ. ನೀವು ಫಸ್ಟ್ ಕ್ಯಾಬಿನೆಟ್ ಅಲ್ಲಿ ನಮಗೆ 1 ಸಚಿವ ಸ್ಥಾನವನ್ನ ಯುಟಿ ಖಾತೆಗೆ ಕೊಟ್ಟಿದ್ದೀರಿ. ಇದು ಅತ್ಯಂತ ಸಂತೋಷದ ಸುದ್ದಿ. ಅದೇ ರೀತಿಯಲ್ಲಿ ನಿಷ್ಠೆಯಿಂದ ಕೆಲಸ ಮಾಡ್ತಿರ್ತಕ್ಕಂತಹ ತನ್ವೀರ್ ಸೇಠ್ ಆಗಿರ್ಬೋದು, ಅಲ್ಪಸಂಖ್ಯಾತರಿಗೆ ಬಿಜೆಡ್ ಜಮೀರ್ ಅಹಮದ್ ಆಗಿರ್ಬೋದು, ನಾಸೀರ್ ಅಹಮದ್ ಆಗಿರ್ಬೋದು, ಇವರೆಲ್ಲ ತನ್ನ ಜೀವನವನ್ನೇ ಮುಡುಪಾಗಿ ಇಟ್ಟಿದ್ದಾರೆ. ನಮ್ಮ ಜೀವನವನ್ನು ಇವರ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಆಗಿರ್ಬೋದು, ಹಿಂದುಳಿದ ವರ್ಗದಾಗಿರ್ಬೋದು, ಎಲ್ಲಾ ಜನಾಂಗಕ್ಕೂ ಸರಿಸಮಾನವಾಗಿ ನ್ಯಾಯವನ್ನು ಕೊಟ್ಟು ಸರ್ಕಾರವನ್ನು ನಡೆಸಿದರೆ ಅತಿ ಹೆಚ್ಚಾದ ಅನುಭವ ಇವರಿಗಿದೆ. ಮುಂದಿನ ದಿನಗಳಲ್ಲಿ ತಾವು ದಯಮಾಡಿ ನಾವು ಇವತ್ತು ಗೌರಿಬಿದನೂರು ಮುಸ್ಲಿಂ ಅಲ್ಪಸಂಖ್ಯಾತರ ಪರವಾಗಿ ಮನವಿಯನ್ನು ಕೊಡ್ತಾ ಇದ್ದೀವಿ ನಿಮಗೆ. ನೀವು ಇವರಿಗೆ ಮುಂದಿನ ದಿನಗಳಲ್ಲಿ ನಮಗೆ ಒಳ್ಳೆಯ ಸಚಿವ ಸ್ಥಾನವನ್ನು ಕೊಟ್ಟು ಮುಂದಿನ ಸರ್ಕಾರ ಶಾಂತಿಯುತವಾಗಿ ನಡೆಸಿಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಈ ಮೂಲಕ ನಾವು ನಮ್ಮ ಹೈಕಮಾಂಡ್ ಆದಂತಹ ರಾಹುಲ್ ಗಾಂಧೀಜಿ ಆಗಿರ್ಬೋದು, ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, ನೂತನವಾಗಿ ಆಯ್ಕೆಯಾಗಿದ್ದಂತಹ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ಬೋದು, ಸನ್ಮಾನ್ಯ ನೂತನವಾಗಿ ಆಯ್ಕೆಯಾಗಿದ್ದ ಡಿ ಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡ್ತಾ ಇದ್ದೀವಿ. ತಾವು ದಯವಿಟ್ಟು ಇವರಿಗೆ ಸಚಿವ ಸ್ಥಾನವನ್ನು ಕೊಟ್ಟು ನ್ಯಾಯವನ್ನು ಕೊಡಬೇಕಾಗಿ ಈ ಮೂಲಕ ನಾವು ಈಗ ಕರ್ನಾಟಕದಲ್ಲಿ 90 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಮುಸ್ಲಿಂಗಳು ನಾವು ಬರೀ ಕೇವಲ ಒಂದೇ ಒಂದು ಮಿನಿಸ್ಟರ್ ಸೀಟ್ ಕೊಟ್ಟಿದ್ದಾರೆ. ದಯವಿಟ್ಟು ನಾವೀಗ ಹೈಕಮಾಂಡ್ನಲ್ಲಿ ಕಾಂಗ್ರೆಸ್ ಮುಖಂಡರಿಗೆ ತಿಳಿಸೋದಿಷ್ಟೇ, ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಮರು ಅಂದ್ರೆ ಅತಿ ಹೆಚ್ಚಾಗಿ ಮತ ನೀಡತಕ್ಕಂಥ ಮುಸ್ಲಿಮರು ನಾವುಗಳೇ. ಬೇರೆ ಯಾವುದೇ ಸಮುದಾಯ ಇರಲಿ ಎಲ್ಲಾ ಪಕ್ಷದಲ್ಲೂ ಇದ್ದಾರೆ. ಜೆಡಿಎಸ್ ಆಗಲಿ, ಬಿಜೆಪಿ ಆಗಲಿ, ಕಾಂಗ್ರೆಸ್ ಅಲ್ಲಿ ಎಲ್ಲಾ ಸಮುದಾಯ ಜನ ಇದ್ದಾರೆ. ಆದರೆ ನಾವು ಮುಸ್ಲಿಮರು ಇರೋದು ಕಾಂಗ್ರೆಸ್ ಒಂದೇ ಪಕ್ಷದಲ್ಲಿ. ಆದ್ರಿಂದ ಹೆಚ್ಚಾಗಿ ನಮ್ಮ ಹೈಕಮಾಂಡ್ಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ತಿಳಿಸೋದಿಷ್ಟೇ, ನಾವು 5 ರಿಂದ 6 ಜನ ನಮ್ಮ ಮುಸ್ಲಿಂ ಬಾಂಧವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಿನಿಸ್ಟ್ರಿ ಸೀಟ್ ಕೊಡಬೇಕು ಅಂತ ಹೇಳಿ ನಮ್ಮ ತಾಲೂಕಿನ ಮುಸ್ಲಿಂ ಪರವಾಗಿ ನಾವು ದಯವಿಟ್ಟು ಕೇಳ್ತಾ ಇದ್ದೀವಿ. ಸೈಫುಲ್ಲಾ ಅಂದ್ಬಿಟ್ಟು ಇತ್ತೀಚೆಗೆ ನಡೆದಂತಹ ನೂತನ ಸಚಿವರ ಪಟ್ಟಿಯಲ್ಲಿ ಕೇವಲ ಒಬ್ಬ ಸಚಿವರನ್ನು ಮಾತ್ರ ಕರ್ನಾಟಕದಲ್ಲಿ ಆಯ್ಕೆ ಮಾಡಿರ್ತಾರೆ. ಇಡೀ ಭಾರತ ದೇಶದಲ್ಲಿ ಒಂದು ಹೆಸರಾಗಿದೆ, ಮುಸ್ಲಿಂ ಜನಾಂಗ ಎಲ್ಲ ಮತಗಳನ್ನು ಕಾಂಗ್ರೆಸ್ಗೆ ಮತ ಹಾಕ್ತಾರೆ ಅಂತ. ಈ ಒಂದು ಮತ ಹಾಕುವಂತದಕ್ಕೆ ಇಲ್ಲಿ ಗೆದ್ದಿರುವಂತ ಸುಮಾರು 8 ರಿಂದ 9 ಜನ ಮುಸ್ಲಿಂ ಶಾಸಕರಿದ್ದಾರೆ. ಇದರಲ್ಲಿ ನಮಗೆ ಪ್ರತಿ ಸಾರಿನೂ ಬಂದಾಗ 1 ಅಥವಾ 2 ತಪ್ಪರೆ ಇವತ್ತವರೆಗೂ 3 ಸಚಿವ ಸ್ಥಾನ ಸಿಕ್ಕೇ ಇಲ್ಲ. ಇದು ಒಂದು ಸುವರ್ಣ ಅವಕಾಶ. ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಸರ್ ಅವರಿಗೆ ಮತ್ತು ಸೋನಿಯಾ ಗಾಂಧಿ ಮೇಡಮ್ ಅವರಿಗೆ, ರಾಹುಲ್ ಗಾಂಧಿ ಸರ್ ಅವರಿಗೆ ಮತ್ತು ಕರ್ನಾಟಕದ ನೂತನ ಮುಖ್ಯಮಂತ್ರಿ ಆಗಿರುವಂತಹ ಶ್ರೀಯುತ ಡಿ ಕೆ ಶಿವಕುಮಾರ್ ಸರ್ ಅವರಲ್ಲಿ ಎಲ್ಲಾ ಗೌರಿಬಿದನೂರು ಹಾಗೂ ಸಮಸ್ತ ಮುಸ್ಲಿಂ ಪರವಾಗಿ ಅವರಲ್ಲಿ ಮನವಿ ಮಾಡೋದಿಷ್ಟೇ, ನಮಗೆ ಕನಿಷ್ಠ ಪಕ್ಷ 4 ರಿಂದ 5 ಸಚಿವ ಸ್ಥಾನಗಳನ್ನು ಕೊಟ್ಟು ಈ ಸಾರಿ ನಮ್ಮನ್ನ ನ್ಯಾಯ ಕೊಡಿಸ್ತೀರಾ ಅಂತ ನಂಬಿರ್ತೇವೆ. ಸದಾ ವೀಕ್ಷಿಸುತ್ತೀರಿ ನಿಮ್ಮ ನ್ಯೂಸ್ ಬಿ ಅಲರ್ಟ್ ವಾಹಿನಿ. ಇದು ಜನಪರ ಧ್ವನಿ.